ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನವಮಿ ಚಾನಲ್. ನಾನಿವತ್ತು ನಿಮಗೆ ಚಿಕನ್ ಪಿಕ್ಕಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಚಿಕನ್ ಪಿಕ್ಕಲ್ ಮಾಡೋದಕ್ಕೆ ನಾನು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಇದು ಮೂಳೆ ಇಳ್ದಿರೋ ಚಿಕನ್. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಹೇಳ್ತಿದ್ದೀನಲ್ಲ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಮಾಡುವುದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಚಿಕನ್ ಪೀಸ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಅಂತಂದರೆ ನೀರು ಬಿಡ್ತಿದೆ ನೋಡಿ. ನೀರು ಬಿಟ್ಟು ಇನ್ನೂ ಡ್ರೈ ಆಗಬೇಕು. ಫುಲ್ಲಾಗಿ ಅದು ಡ್ರೈ ಆಗೋ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಹುರಿಬೇಕು. ಫುಲ್ಲು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗುತ್ತೆ, ತಿಂದು ನೋಡಿದ್ರೆ ಅದು ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ಡ್ರೈ ಆಗಬೇಕು ಮತ್ತು ಬೆಂದಿರಬೇಕು, ಎರಡೂ ಆಗಿರಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ನೋಡಿ, ಈಗ ಇದು ಡ್ರೈ ಆಗಿದೆ, ಫುಲ್ಲಾಗಿ ಡ್ರೈ ಆಗಿದೆ. ಈ ಡ್ರೈ ಆಗಿರುವಂಥ ಚಿಕನ್ ಪೀಸ್ನ ಫುಲ್ಲು ನಾವು ರೋಸ್ಟ್ ಥರ ಮಾಡಿದ್ದೀವಿ. ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಅದನ್ನು ಸೈಡಲ್ಲಿ ಇಟ್ಕೊಂಡು ಮತ್ತೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಪಿಕ್ಕಲ್ ಮಾಡೋದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ನಿಮಗೊಂದು ಕಾಲು ಲೀಟ್ರಷ್ಟು ಎಣ್ಣೆ ಬೇಕಾಗುತ್ತೆ. ಯಾಕಂದರೆ ಇದನ್ನು ಸ್ಟೋರ್ ಮಾಡಬೇಕಲ್ವ. ಬರೀ ಎಣ್ಣೆಲೇ ಮಾಡೋದರಿಂದ ಒಂದು 1/4 ಲೀಟ್ರಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಹಾಕಿ ಮತ್ತು ಮಾಡಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಣ್ಣೆ ಕಾದ್ಮೇಲೆ ಅದರಲ್ಲಿ ಹಾಕಿ ಅದು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಬೇಕು. ಸ್ಮೆಲ್ ಹೋಗೋವರೆಗೂ ನಾನು ಇದಕ್ಕೆ ಒಂದು 1/4 kg ಬೆಳ್ಳುಳ್ಳಿ, 1/4 kg ಶುಂಠಿ ಆಗೋಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ನಾನೀಗ ಅಚ್ಚ ಖಾರದ ಪುಡಿಯಲ್ಲಿ ಬೇಡಿಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು 2 ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಪುಡಿನ ಇದ್ರಲ್ಲಿ ಹಾಕ್ತೀನಿ. ಇದರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಖಾರದ ಪುಡಿ ಘಮ ಎಲ್ಲ ಒಂಚೂರು ಡ್ರೈ ಆಗಿ ಸ್ಮೆಲ್ ಘಮ ಅಂತ ಬರುತ್ತೆ ನೋಡಿ. ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಮಾಡಬೇಕಾದ್ರೆ ಹೇಗೆ ಅಂತ ಅನಿಸುತ್ತೆ ನಿಮಗೆ. ಮಾಡಿ ನೋಡಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಡ್ರೈ ಆಗಿ ಮಾಡ್ಕೊಂಡಿರುವಂಥ ಚಿಕನ್ನ ಪೀಸಸ್ನ ಅದರೊಳಗಡೆ ಹಾಕಿ ರೋಸ್ಟ್ ಮಾಡಿ ಫ್ರೆಂಡ್ಸ್. ಅದನ್ನು ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಲು ಬಿಡಿ ಫ್ರೆಂಡ್ಸ್. ಅದನ್ನು ತುಂಬ ಉರಿ ಇಟ್ಟರೆ ಅದು ಸೀದ್ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬಾಡಿಸಿ. ನೋಡಿ, ಈಗ ಗೊತ್ತಾಗ್ತಿದೆ, ಅದು ಎಣ್ಣೆ ಎಲ್ಲ ಬಿಡುತ್ತಿದೆ. ಈ ರೀತಿ ಎಣ್ಣೆ ಬಿಡುತ್ತೆ. ಅದು ಚಿಕನ್ ಎಲ್ಲ ಫುಲ್ಲು ಎಣ್ಣೆ ಬಿಟ್ಟಮೇಲೆ ಇದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಲಾಸ್ಟಾಗಿ ಬೇಕಾಗಿರುವಂಥದ್ದು ಲೆಮನ್ ಆದರೂ ಹಾಕ್ಕೋಬೋದು ನೀವು, ಅಥವಾ ವಿನೇಗರ್ ಆದರೂ ಹಾಕ್ಕೋಬೋದು. ನಾನೊಂದು 2 ಲೆಮನ್ ತೊಗೊಂಡಿದ್ದೀನಿ. 2 ಲೆಮನ್ನ ಸ್ಕ್ವೀಸ್ ಮಾಡಿ ಲೆಮನ್ನ ಅದರಲ್ಲಿ ಹಾಕಿದ್ರೆ ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಲೆಮನ್ ಹಾಕಲಿಲ್ಲ ಅಂದರೆ ಸ್ಟೋರೇಜಿಗೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಲೆಮನ್ ಹಾಕಿ ಅದನ್ನು ತಯಾರು ಮಾಡಿದ್ದೇನೆ. ನೋಡಿ, ಈಗ ಚಿಕನ್ ಪಿಕ್ಕಲ್ ರೆಡಿ ಆಗಿದೆ. ಇದೇ ಥರ ರುಚಿಕರ ಅಡುಗೆಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.